ಖಂಡಿತ ಈ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ತಾಯಿ ಕಲಿಸಿದ ಊಟ, ತಂದೆ ಕಲಿಸಿದ ಬುದ್ಧಿ. ಈ ಗಾದೆ ಮಾತು ಮಗುವಿನ ಬೆಳವಣಿಗೆ ಮತ್ತು ಜೀವನದ ಯಶಸ್ಸಿನಲ್ಲಿ ತಾಯಿ ಮತ್ತು ತಂದೆ ಇಬ್ಬರ ಪಾತ್ರಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ತಾಯಿ ಮತ್ತು ತಂದೆ ಎಂಬ ಎರಡು ಶಕ್ತಿಗಳು ಮಕ್ಕಳ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಇದು ಸಂಕ್ಷಿಪ್ತವಾಗಿ ತಿಳಿಸುತ್ತದೆ. ತಾಯಿ ಕಲಿಸಿದ ಊಟ ದೈಹಿಕ ಮತ್ತು ಮಾನಸಿಕ ಪೋಷಣೆ. ಇಲ್ಲಿ ಊಟ ಎಂದರೆ ಕೇವಲ ಹೊಟ್ಟೆ ತುಂಬಿಸುವ ಆಹಾರವಲ್ಲ, ಇದು ತಾಯಿ ತನ್ನ ಮಗುವಿಗೆ ನೀಡುವ ಸಮಗ್ರವಾದ ಪೋಷಣೆಯನ್ನು ಪ್ರತಿನಿಧಿಸುತ್ತದೆ. ಆರೋಗ್ಯ ಮತ್ತು ಪ್ರೀತಿ. ತಾಯಿ ಮಾಡುವ ಊಟದಲ್ಲಿ ಕೇವಲ ಪದಾರ್ಥಗಳಿರುವುದಿಲ್ಲ, ಅದರಲ್ಲಿ ಆಕೆಯ ಪ್ರೀತಿ, ಮಮತೆ ಮತ್ತು ಮಗುವಿನ ಆರೋಗ್ಯದ ಕಾಳಜಿ ಇರುತ್ತದೆ. ಇದು ದೈಹಿಕವಾಗಿ ಮಗುವನ್ನು ಸದೃಢಗೊಳಿಸುತ್ತದೆ. ಸಂಸ್ಕಾರ ಮತ್ತು ಸಂಸ್ಕೃತಿ. ಯಾವ ರೀತಿ ಊಟ ಮಾಡಬೇಕು, ಹಿರಿಯರಿಗೆ ಹೇಗೆ ಗೌರವ ನೀಡಬೇಕು, ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನುವುದು ಹೇಗೆ ಎಂಬಂತಹ ಆಹಾರ ಸಂಸ್ಕಾರವನ್ನು ತಾಯಿ ಕಲಿಸುತ್ತಾರೆ. ಮಗುವಿಗೆ ಮೊದಲು ಲೋಕದ ಪರಿಚಯವಾಗುವುದೇ ತಾಯಿಯ ಅಡುಗೆಮನೆಯ ಮೂಲಕ. ಮಾನಸಿಕ ಸೌಖ್ಯ. ತಾಯಿಯ ಕೈತುತ್ತು ಮಗುವಿಗೆ ಸಮಾಧಾನ, ಆಸರೆ ಮತ್ತು ಮಾನಸಿಕ ಭದ್ರತೆಯನ್ನು ನೀಡುತ್ತದೆ. ಅಂದರೆ ತಾಯಿಯು ಮಗುವಿನ ದೈಹಿಕ ಮತ್ತು ಭಾವನಾತ್ಮಕ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತಾಳೆ. ತಂದೆ ಕಲಿಸಿದ ಬುದ್ಧಿ, ಮಾರ್ಗದರ್ಶನ ಮತ್ತು ಜವಾಬ್ದಾರಿ. ಇಲ್ಲಿ ಬುದ್ಧಿ ಎಂದರೆ ಕೇವಲ ಜ್ಞಾನವಲ್ಲ, ಅದು ವಿವೇಕ, ಜೀವನದ ಪಾಠಗಳು, ಮಾರ್ಗದರ್ಶನ ಮತ್ತು ಜವಾಬ್ದಾರಿಯ ಅರಿವು. ವ್ಯವಹಾರ ಜ್ಞಾನ. ತಂದೆಯು ಮಕ್ಕಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ, ಕಷ್ಟಪಟ್ಟು ದುಡಿಯುವ ಬಗ್ಗೆ, ಹಣಕಾಸಿನ ನಿರ್ವಹಣೆ ಮತ್ತು ವ್ಯವಹಾರಿಕ ಜ್ಞಾನದ ಬಗ್ಗೆ ತಿಳಿಸುತ್ತಾರೆ. ನೈತಿಕತೆ ಮತ್ತು ನೀತಿ. ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಸರಿ ತಪ್ಪುಗಳ ಅರಿವು, ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಇರುವುದು ಹೇಗೆ ಮತ್ತು ಜೀವನದಲ್ಲಿ ಒಳ್ಳೆಯ ನಡತೆ, ಗುಡ್ ಕಂಡಕ್ಟ್ ಮತ್ತು ನೈತಿಕ ಮೌಲ್ಯಗಳನ್ನು ಹೇಗೆ ಪಾಲಿಸಬೇಕು ಎಂಬುದನ್ನು ತಂದೆ ಕಲಿಸುತ್ತಾರೆ. ಜವಾಬ್ದಾರಿ. ಕುಟುಂಬ ಮತ್ತು ಸಮಾಜದ ಬಗ್ಗೆ ಇರುವ ಜವಾಬ್ದಾರಿಗಳನ್ನು, ಗುರಿಗಳನ್ನು ತಲುಪಲು ಬೇಕಾದ ಶಿಸ್ತು ಮತ್ತು ಸ್ಥಿರತೆಯನ್ನು ತಂದೆ ತಮ್ಮ ನಡತೆ ಮತ್ತು ಮಾತಿನ ಮೂಲಕ ತಿಳಿಸುತ್ತಾರೆ. ಅಂತಿಮ ತಾತ್ಪರ್ಯ ಕನ್ಕ್ಲೂಷನ್. ಈ ಗಾದೆ ಮಾತು ಹೇಳುವುದೇನೆಂದರೆ, ಮಕ್ಕಳ ಜೀವನದಲ್ಲಿ ತಾಯಿ, ಊಟ ಯವರು ಪ್ರೀತಿ, ವಾತ್ಸಲ್ಯ ಮತ್ತು ಮೂಲಭೂತ ಸಂಸ್ಕಾರಗಳನ್ನು ತುಂಬಿದರೆ, ತಂದೆ, ಬುದ್ಧಿ ಯವರು ವಿವೇಕ, ಧೈರ್ಯ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ಮಾರ್ಗದರ್ಶನ ನೀಡುತ್ತಾರೆ. ಪೋಷಕರ ಇಬ್ಬರ ಪಾತ್ರಗಳು ಸಮಾನ ಮುಖ್ಯ. ತಾಯಿಯ ಪ್ರೀತಿ ಇಲ್ಲದಿದ್ದರೆ ಮಗು ಭಾವನಾತ್ಮಕವಾಗಿ ಅನಾಥವಾಗುತ್ತದೆ ಮತ್ತು ತಂದೆಯ ವಿವೇಕ ಇಲ್ಲದಿದ್ದರೆ ಸಮಾಜದಲ್ಲಿ ಸರಿಯಾದ ದಾರಿ ಸಿಗದೆ ಅಲೆದಾಡಬೇಕಾಗುತ್ತದೆ. ಹಾಗಾಗಿ ಮಗುವಿನ ಸಂಪೂರ್ಣ ಮತ್ತು ಸಮತೋಲಿತ ವ್ಯಕ್ತಿತ್ವಕ್ಕೆ ತಾಯಿ ಮತ್ತು ತಂದೆ ಇಬ್ಬರ ಕೊಡುಗೆಯೂ ಅನಿವಾರ್ಯವಾಗಿದೆ. ಈ ವಿಸ್ತರಣೆ ನಿಮಗೆ ಸಹಾಯಕವಾಗಿದೆ.